ಸೇರಿದಂತೆ ಪ್ರತಿ ವರ್ಷ ಈ ವರ್ಷವೂ ಸಹ ದುರ್ಗಾಂಬಿಕಾ ದೇವಿ ಜಾತ್ರೆಯನ್ನ ಬುಧವಾರ ಕಾಟವನಹಳ್ಳಿ ದಾಸರ ಗಿಡ್ಡಯ್ಯನಹಟ್ಟಿ ಗ್ರಾಮಸ್ಥರು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಈ ವೇಳೆ ಡಾಕ್ಟರ್ ನಾಗರಾಜ್, ಸಹಾಯಕ ಪ್ರಾಧ್ಯಾಪಕರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಅಜ್ಜನ ಬೋರಯ್ಯ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನೇರ್ಲಗುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಪಿ ಈರಣ್ಣ, ಜಿಎಸ್ ಗೌಡ್ರು ಪಾಲಯ್ಯ, ಪಶುಸಂಗೋಪನೆ ಇಲಾಖೆ ನಿವೃತ್ತ ಆರ್ ರಂಗಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯರು ಶ್ರೀಮತಿ ಸುಷ್ಮಾ ಸುರೇಶ್ ನಾಯ್ಕ, ಸಿಡಿಪಿಒ ನಿವೃತ್ತ ಅಧಿಕಾರಿ ಚನ್ನಪ್ಪ ಸೇರಿದಂತೆ ಕಾಟವನಹಳ್ಳಿ ದಾಸರ ಗಿಡ್ಡಯ್ಯನಹಟ್ಟಿ ಗ್ರಾಮಸ್ಥರು ಭಕ್ತಾದಿಗಳು ಉಪಸ್ಥಿತರಿದ್ದರು. ಶ್ರೀ ದುರ್ಗಾಂಬಿಕಾ ಜಾತ್ರಾ ಪ್ರತಿ ವರ್ಷ ನಮ್ಮ ಗ್ರಾಮದಲ್ಲಿ ಈ ಒಂದು ಬುಡಕಟ್ಟು ಜನಾಂಗ ಬಹುತೇಕವಾಗಿ ಇಲ್ಲಿ ಇರೋದರಿಂದ ಈ ಒಂದು ಸಂಸ್ಕೃತಿ ಸುಮಾರು ವರ್ಷಗಳಿಂದ ಈ ಒಂದು ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರೆಯನ್ನು 3 ದಿನಗಳಿಂದ ಮತ್ತು ಕೊನೆಯದಾಗಿ ಶುಕ್ರವಾರ ಗುಡಿ ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಜರುಗುತ್ತದೆ. ಮಂಗಳವಾರ ಗಂಗೆ ಪೂಜೆ. ಸೊ ಈ ರೀತಿ ಕಾರ್ಯಕ್ರಮಗಳು 4 ದಿನಗಳು ನಡೆಯುವ ಪ್ರತಿ ವರ್ಷದ ಒಂದು ಔಚಿತ್ಯಪೂರ್ವವಾಗಿ ಆಗಿರ್ತಕ್ಕಂಥ ಒಂದು ಆಚರಣೆ ಇದು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲರಿಗೂ ಸಕಲರಿಗೂ ಒಂದು ಒಳಿತನ್ನು ಬಯಸುವಂತಹ ಒಂದು ಜಾತ್ರೆ ಇದು. ಇದನ್ನು ಆಚರಣೆ ಮಾಡೋದರಿಂದ ಸರ್ವರಿಗೂ ಪ್ರತಿ ಗ್ರಾಮದಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಗಳಲ್ಲಿ ಆರೋಗ್ಯ, ಆಯುಷ್ಯ, ಮಳೆ ಬೆಳೆ ಆಗುವಂಥ ಒಂದು ಸುಮಾರು ವರ್ಷಗಳ ನಂಬಿಕೆ ಇದು. ಆ ನಂಬಿಕೆ ನೆಲೆಯಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಬುಡಕಟ್ಟು ಜನಾಂಗದ ಏನು ಒಂದು ಹಿರಿಯರಿದ್ದಾರೋ ಎಲ್ಲರೂ ಕೂಡ ಸೇರಿ ಈ ಒಂದು ಜಾತ್ರೆಯನ್ನು ಅದ್ಧೂರಿಯಾಗಿ ನೆರವೇರಿಸಿ ಪ್ರತಿ ವರ್ಷ ಯಾವ ಒಂದು ಹಿನ್ನೆಲೆಯಿಂದ ಆಚರಣೆ ನಡೀತಿತ್ತು ಅದೇ ಹಿನ್ನೆಲೆಯನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥ ಬಹುದೊಡ್ಡ ಸಂಪ್ರದಾಯ ಇದಾಗಿದೆ ಅಂತ ಹೇಳಿ ನಮ್ಮ ಗಮನ ತರಲಿಕ್ಕೆ ನಾನು ಬಯಸ್ತೇನೆ. ಇದು ದಾಸರಗಿಡ್ಡನಹಟ್ಟಿ ಮತ್ತು ಕಾಟವನಹಳ್ಳಿ ಎರಡೂ ಸೇರಿ ಇದು ಒಂದು ಗ್ರಾಮದಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ಆದಮೇಲೆ ಒಂದು 4-5 ದಿವಸ ಮೇಲೆ ಪ್ರತಿ ವರ್ಷ ಮಾಡ್ತಾಯಿದ್ದೀವಿ ಇದು ಗ್ರಾಮದ